ಆದ್ರೆ ಅವ್ರು ರೆಡಿಮೇಡ್ ಫುಡ್ ಹುಗ್ಗಿನ ತಾಲೂಕು ಒಂದು ಗಾಲಿ ಆಗೈತಿ ಇದನ್ನು ನಾವು ಕಬ್ಜಾ ತಗೋಬೇಕಂತ ಬರಾಕತ್ತ ಒಂದು ಬಹುಶಃ ಶಿರಡಾನ್ ಅವ್ರಿಗೆ ಏನು ಹೆಚ್ಚು ಹೇಳಕತ್ತು ಯಾಕಂದ್ರೆ ಸೀಮ್ ನಿಮ್ಮದವ್ರದ್ದು ಗುಡಿ ಘಟಕದಾಗ ಏನೇನು ನಡೀತೈತಿ ಮತ್ತು ಇಲ್ಲಿ ನಮ್ಮಲ್ಲಿ ಏನ್ ನಡೀತೈತಿ ಗೋಕಾದಾಗ ಏನ್ ನಡೀತೈತಿ ಮತ್ತು ಹುಗ್ಗಿದಾಗ ಏನ್ ನಡೀತೈತಿ ಬಹುಶಃ ನಿಮ್ಗೆ ಹೇಳಕ್ ಬರ್ತೈತಿ ನನಗಿಂತ ಹೆಚ್ಚು ಈಗಾಗಲೇ ಪೌಣರ್ಗಳು ನಿಮ್ಗೆ ಫೋನ್ ಮಾಡಿ ಹೇಳಿದಾರೆ ನಾವು ಸಿಕ್ಕಿದೆವು ಏನ್ ಯಾರನ್ನೇ ತಗೊಂಡ್ರೆ ಯಾವ ಬರವಾದ ನಿಮ್ಮ ಸಾವುಕಾರನು ಕಮ್ಮಗಿದ್ರಿ ಗೌಡದರು ಸಾವುಕಾರದರು ಕಮ್ಮಗಿದ್ರಿ ಅವ್ರು ಬಿಡಬೇಡ್ರಿ ಅವ್ರನ್ನ ಹಿಡ್ಕೊಂಡು ಹೋಗ್ರಿ ಇವೇನು ಚೆನ್ನಾಗಿ ನಾ ಕೇಳಿ 1,000-2,000 ರೂಪಾಯಿ ಕೊಟ್ಟು ಏನಾರು ಮಾಡಿ ನಿಮ್ಮನ್ನ ಮೊದ್ಲ ತಗೋತಾರೋ ತಗೊಂಡಿದ್ದಾಗ ಹೊಲ ಮಣಿ ಸಹಿತ ಬರ್ಸ್ಕೊತಾರೋ ಮಾತ್ರ ಸಹಿತ ಬಹುಶಃ ಎಲ್ಲ ಜನರಿಗೆಲ್ಲ ಈಗ 2.5 ತಿಂಗಳ ತಿರುಗಾಡಕತ್ತಾರ ಒಬ್ಬ ಮಂತ್ರಿಯಾಗಿ 2.5 ತಿಂಗಳ ತಿರುಗಾಡಕಂತಾಗ ಒಂದು ಊರಾಗ ಒಬ್ರು ಇಲ್ಲ ಅವ್ರನ್ನ ಟೂರಿಂಗ್ ಟಾಕಿ ಅವ್ರನ್ನ 20-25 ಕ್ರೂಸರ ಅವ್ರನ್ನ ಗಾಡಿಗಳ ಅವ್ರನ್ನ ಭಾಷಣ ಮಾಡೋರ ಅವರ ಚಪ್ಪಾಳಿ ಬಿಡೋರ ಎಲ್ಲ ಮುಗಿಸ್ಕೊಂಡು ಮಾಡ್ತಾ ಟೆಂಟ್ ಗಿಟ್ಕೊಂಡು ಮತ್ತೆ ಮುಂದೆ ಹೋಗಿ ಅದು ಹೌದ ಅಲ್ಲಿ ಮಂದಿ ಯಾರಿಲ್ಲ ಯಾಕಂದ್ರೆ ಮಂದಿಗೆ ನಮ್ಮಲ್ಲಿ ನಾವು ಸಂಸ್ಕಾರ ಹೊಂದಿದ್ವಿ ಅವ್ರಿಗೆ ನಮ್ಮ ಮಂದಿಗೆ ಗೊತ್ತೈತಿ ಅವ್ರ ಘಟಕಾರಿಗಳು ಏನೇನು ಮಾಡಿಲ್ಲ ಗೋಕಾಕ್ ತಾಲೂಕ ಮೂಡ್ಲಿಗಿ ತಾಲೂಕ ಎಂಕನಮಡಿ ಕ್ಷೇತ್ರ ನಿಪ್ಪಾಣಿ ಕ್ಷೇತ್ರದಾಗ ಏನೇನು ಅವ್ರು ಮಾಡಿದ್ರು ಅನ್ನೋದು ಬಹುಶಃ ಎಲ್ಲರಿಗೂ ಗೊತ್ತೈತಿ ನಾನು ಹೇಳಿದ್ರೆ ನಿಮ್ಮ ಮುಂದೆ ಹುಚ್ಚ ಇವರೆಲ್ಲ ನಮ್ಮ ಐತಿ ಬಾಳು ಸರ್ ನಮ್ಗೆ ಏನ್ ಮಗನ ಹೇಳ್ತೀವಿ ಲೆಕ್ಕದಾಗ ಇರ್ತೀರಿ ಆದ್ರೂ ಸಹಿತ ಬಂದಾಗ ಒಂದು 4 ಶಬ್ದ ಮಾತಾಡ್ಬೇಕಂತ ಹೇಳಿ ಇವತ್ತು ದಿವಸ ಅವ್ರೇನ್ ಮಾಡಿದ್ರು ಎಲ್ಲ ಗುಜ್ಜಾಕೈ ಆಗಿದ್ರು ಪೈಲ ಸಿಕ್ಕರು ಈ ಗುಜ್ಜಾಕೈ ಹಾಕಿದ್ರು ಕೈ ಉಸಾವ ಬಿಟ್ಟು ಕೈ ಹಾಕಿದ್ರು ಹೆಂಗಾರ ಮಾಡಿ ಹಂಗು ಹಿಂಗು ಮಾಡಿ ಒಟ್ಟು ಎಲೆಕ್ಷನ್ ಮಾಡಿ ಮುಗಿಸೋದು ಲೆಕ್ಕದಾಗ ಇನ್ನೂ ಅವರು ಇನ್ನಿನ ಬಿಡುಗಡೆ ಮಾಡಿದ್ರು ಯಾವ ಅರ್ಜಿನ ಹಾಕಿಲ್ಲ ಮುಸಲ್ಮಾನ್ ಸಮಾಜದವ ಅರ್ಜಿ ಹಾಕಿಲ್ಲ ಮರಾಠ ಸಮಾಜದವ ಅರ್ಜಿ ಹಾಕಿಲ್ಲ ಜೈನ್ ಸಮಾಜದವ ಅರ್ಜಿ ಹಾಕಿಲ್ಲ ಯಾರು ಅರ್ಜಿ ಹಾಕಿಲ್ಲ ಕೆಲವಕ್ಕೆಲ್ಲ ಮಂಜೂರು ಅರ್ಜಿನ ಹಾಕಿಲ್ಲ ಮಂಜೂರು ಸುಮ್ಮನೆ 28ನೇ ತಾರೀಕ 28 ಕೂಡ ಮಾತ್ರ ಅದು ಕಾಗದಾಗ ಏನಾರ ಹಾಕಿ ಮತ್ತೇನು ಮನೆ ಕೈ ಮಾಡಿ ಏನು ಕಾಗದ ಹಾಕೈತೆ ಅದೇ ವೇಸ್ಟ್ ಆಗೋದಿಲ್ಲ ಇವತ್ತು ಅವ್ರು ಯಾರು ಅರ್ಜಿ ಹಾಕಿಲ್ಲ ಇವಾಗ ಮಂಜೂರು ಮಾಡಿಬಿಟ್ಟು ನಾವು MLA ನಾವು MLA ಮತ್ತು ನಿಮ್ಮೂರಿಗೆ ಏನಾರು ಮಾಡಿದ್ರೆ ಬರೀ ಪತ್ರ ಬೇಕಂದ್ರೆ ನೀನು ಕೊಟ್ಟಿದ್ರು ಸ್ಯಾಂಕ್ಷನ್ ಲೆಟರ್ ಅಲ್ಲ ಪತ್ರ ಕೊಟ್ಟಿದ್ದಾರೆ ಮತ್ತು ಆ ಪತ್ರ ಬೇಕಂದ್ರೆ ನಾವು 10 ಕೊಟ್ಟರೆ 20 ನಿಖಿಲ್ ಕೊಡಕತ್ತ ನಿಮ್ಮ ಶಾಸಕ ನಿಖಿಲ್ ಗಟ್ಟಿ ಅವ್ರ ಕಡೆ ನಾವು 10 ಕೊಟ್ರೆ 20 ಕೊಟ್ರೆ 40 ಕೊಟ್ರೆ 80 ಕೊಟ್ರೆ ಒಂದು ಕೋಟಿ ಸುಳ್ಳಿನ ಬೀಜ ನಮ್ಮಲ್ಲಿ ನಾಟುದಿಲ್ಲ ನಮ್ಮ ಭೂಮಿಯಾಗ ನಾಟುದಿಲ್ಲ ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಭೂಮಿ ಅಪ್ಪನಗೌಡರು SI ಭಟ್ರು MP ಭಟ್ರು ಇವತ್ತು ದಿವಸ ಬಸವರಾಮ ಪ್ರಸನ್ನಗೌಡರು ಉಮೇಶ್ ಕತ್ತಿಯವರು ಮಲ್ಲಾರ್ಗೌಡರು LK ಖೋತವರು ಹುಟ್ಟಿ ಬೆಳೆದಂತ ನಾಡು ಈ ನಾಡಿನಾಗ ನಮಗೆ ಸಂಸ್ಕಾರ ಐತಿ ಆಚಾರ ಐತಿ ವಿಚಾರ ಐತಿ ಎಲ್ಲಿ ಹೋದಾಗ ಇವೇ ಹಚ್ಕೊಂಡು ಲಿಂಗಾಯತ ಅಂತಾರು ಆದ್ರೆ ನಮ್ಮ ನೆಲದ ಗುಣ ಆಗೈತಿ ಅದು ಭತ್ತ ಅಂದ್ರೆ ಅದನ್ನ ಇವತ್ತು ಹಚ್ಕೊಳಕ್ ಹಚ್ಚತೈತಿ ಬಂಡಾರ ಹಚ್ಕೊಳಕ್ ಹಚ್ಚತೈತಿ ಗಂಧ ಹಚ್ಕೊಳಕ್ ಹಚ್ಚತೈತಿ ಜನಿವಾರ ಹಾಕೊಳಕ್ ಹಚ್ಚತೈತಿ ಕಡಾವಿಗೆ ಹಾಕೊಳಕ್ಕೂ ಹಚ್ಚತೈತಿ ಮುಂದೆ ನಾವು ನೀವೆಲ್ಲ ಕೂಡಿ ಕ್ಯಾವಿ ಹಾಕಿ ನಮಗೆ ಕಳ್ಸಿದ್ರು ಗೊತ್ತೈತಿ ಆದ್ರೆ ನಮ್ಮ ಜನ ನೀವು ಭೀತಿರ ಯಾಕಂದ್ರೆ ನೀವು ಭೀಟಿರೋದ್ರೆ ನನಗೆ ಅನಿಸ್ತೈತಿ ಯಾಕಂದ್ರೆ ಅವರೆಲ್ಲ ಸಂಸ್ಕಾರ ನೋಡಿದೆ ಬೆಳಗಾಗ್ಬೋದ್ರೆ ನಿಮ್ಮ ಹೊಲ ಅವ್ರ ಹೆಸರು ಆಗ್ತೈತಿ ಬೆಳಗಾಗ್ಬೋದ ಮಣಿ ನೀವು ಅವ್ರ ನಿಮ್ಮ ಹೆಸರು ಅವ್ರ ಹೆಸರು ಆಗ್ತೈತಿ ಹೋಗುದು ಕೂತ್ರ ಹಪ್ತ ಕೊಡ್ಬೇಕು ಎದ್ರ ಹಪ್ತ ಕೊಡ್ಬೇಕು ಮತ್ತು ನಾವೇ ಶರೀರಂಗಡಿ ತೆಗಿಬೇಕಂತ ಯಾವ ಶರೀರಂಗಡಿ ತೆಗಿತಾರಂದ್ರೆ ನಾವು ಇಬ್ಬರು ಅಣ್ಣ ತಮ್ಮ ಬೈತಿದ್ವಿ ಶರೀರಂಗಡಿ ಬ್ಯಾಡಪ್ಪ ಕುಡಿದು ಮನೆಗಳ ಹೋಗಿ ದುಡ್ಡು ಮಾಡ್ತಾರೋ ಬ್ಯಾಡ ನಮ್ಗೆ ಶರೀರಂಗಡಿ ಅಂತೀವಿ ನಾವು ಶರೀರಂಗಡಿ ಬ್ಯಾಡ ಅಂತೀವಿ ಯಾವ ಶರೀರಂಗಡಿ ಕೇಳಕ್ಕೆ ಬಿಡಕ್ ನಿಂತು ಆದ್ರೆ ಅವ್ರಿಗೆಲ್ಲ ಶರೀರಂಗಡಿ ಮಕ್ಕಳ ತೈಲಿಲ್ಲ ಬೈತಾರ ಇರಲಿ ಜಂಕಾಳಕ್ಕೊಂದಿರಲಿ ಕುಡಿಸ್ಕೊಂದಿರಲಿ ಕೊಟ್ಟಬಾಯಿಗೊಂದಿರಲಿ ನೀವು ಕುಡಿದು ಹಾಳಾಗಕ್ಕೆ ಮಿಣಿ ಹಾಳಾಗಕ್ಕೆ ಅವ್ರು ರೊಕ್ಕ ಬಂದ್ರೆ ಸಾಕು ನಾವ ಜನ್ಮ ನೋಡ್ಕೊಂಡ್ ಬಂದ ಕಾಡ್ಗೌಡ್ರದಾಗಿಂದ 40-45 ವರ್ಷ ಸತಿಗೌಡ ರಾಮಗೌಡ ಇದ್ದಾಗಿಂದ ಎಲ್ಲ ನಮ್ಗೆಲ್ಲ ಜನ್ಮ ನೋಡ್ಕೊಂಡು ಬಂದವ್ರು ನೀವು ಸುಖ ಇರ್ಬೇಕು ನಾವು ಸುಖ ಇರ್ಬೇಕು ಎಲ್ಲರೂ ನಮ್ಮ ಕ್ಷೇತ್ರ ಸುಖ ಆಗಿರ್ಬೇಕು ಈಗ ಏನೇನು ಶರದಂಗಡಿ ಆಗಿಲ್ಲ ಇಲ್ಲ ಅಂದ್ಬಿಡಿ ಮತ್ತೆ ಹೊಸ ತಂದಾರು ಗುಳಿಗೆ ಕೊಡ್ತಾರೆ ಮುಂಜಾನೆ ಗುಳಿಗೆ ಹೊಕ್ಕೊಂತು ಕ್ಷೇತ್ರ ನೀರಿನ ಹಿಂಗೆ
ಏನ್ ಸಂದೀಪ ಅದಿರೋ ಮನೆ ಇದ್ದಾರೆ ನಾವೇನ ಕಡೆ ಹುಷಾರ್ ಮನೆ ಸುಮ್ಮನೆ ಮೈಂಡ್ ಹೇಳಿದ ಮಾಹಿತಿ ಅಲ್ಲಿ ಗುಳಿಗೆ ಒಂದು ಒಪ್ಪಂದ ಸಂಗೀತಗ ಹಿಂಗೆ ತಿರಾಡ್ಕೊಂಡು ಹೋಗ್ತಿರ್ತಾರ ಏನಿದ್ರು ಗೊತ್ತಾಗಿಲ್ಲ ಏನು ಗೊತ್ತಾಗ್ಬೋದು ಹಿಂದಿದ್ದಾರೆ ಅದ್ರ ದಿನ 2 ಲಕ್ಷ ರೂಪಾಯಿ ಹತ್ತ ಹೋಗ್ತಿತ್ತು ದಿನ 2 ಲಕ್ಷ ರೂಪಾಯಿ ಹತ್ತ ಎಲ್ಲಿ ಅವ್ರು ಗೋಕಾಕು ಅರ್ಬಾಗು ಎಲ್ಲ ಕಡೆ ಹೋಗ್ತಿದ್ದ ಮುಂದ ಅಲ್ಲಿ ಗೋಕಾಕದಾಗ ಎಲ್ಲ ಕಡೆ ಹತ್ತ ಡಾಕ್ಟರ್ಗೆ ಹತ್ತ ವಕೀಲರಿಗೆ ಹತ್ತ ಪೇಟೆಗೆ ಹತ್ತ ಹರಿವೆಂಗಿನ ಹತ್ತ ಕಿರಾಣಿಗೆ ಹತ್ತ ನಾವಲಿಗೆ ಅಂಗಡಿಗೆ ಹತ್ತ ಎಲ್ಲ ಕಡೆ ಹತ್ತ ಇಲ್ಲಿ ತಗೋದಿಲ್ಲ ಅವ ಪಾಪದ ರೊಕ್ಕ ತಗೊಂಡ್ಬರುದು ಈಗ ನಮ್ಮಂತ ಕೊಟ್ಟು ಎಲೆಕ್ಷನ್ ಮಾಡೋದು 1,000-2,000 ಕೊಡುದು ಅಲ್ಲಿ ಹಾಕಿ ಹಾಕಿರೋದು 1,000-2,000 ಕೊಟ್ಟು ನೀವೇನು ಅವ್ರ ಕಡೆ ಹೋದ್ರಿ ನಾಳೆ 1 ಎಕರೆ 2 ಎಕರೆ ಹೊರ ಬರ್ಸ್ಕೊತಾರೆ 1,000 ಕೊಟ್ಟು ಒಂದು ಒಳಗೆ ಬರ್ತಾರ ಒಳಗೆ ಒಂದು ಮನಿ ಹುಡುಕ್ಯಾಡ್ತಿರ್ತಾರೆ ಬಂದು ಕೊಂಡಾಕಿ ನೀವು ಒಳಗೆ ಬಂದಪ್ಪ ಅತಿಥಿದೀವು ಬಂದ ಅಂದ್ಕೂಡಲೇ ಒಳಗೆ ಚಾ ತರಾಕತ್ತೆ ನೀವು ಹೋಗಿದ್ರಲ್ಲ ಅವಾಗ ಅವ್ರು ನಿಮ್ಮ ಮನಿ ಆಗತೈತಿ ಊಟ ಕಿಮ್ಮತ್ ಆಗ್ಬೋದು ಯಾವ ಹೆಚ್ಚಿನ ಬಸ್ಕೋಬಹುದು ಹೆಂಗ್ ಬಸ್ಕೋಬೇಕು ಎಲ್ಲ ಲೆಕ್ಕ ಹಾಕ್ತಿರ್ತಾರ ಅಂದ್ರೆ ಇಂಥ ಮನಸ್ಥಿತಿ ನಮಗೆ ಅವಶ್ಯಕತೆ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಸರ್ಕಾರಿ ಕ್ಷೇತ್ರ ಬಹಳ ಬಲಾಢ್ಯವಾಗಿತ್ತು ನಮ್ಮಲ್ಲಿ ನಮ್ಮ ಜನ ಇವತ್ತು ದಿವಸ ಈ ಚುನಾವಣೆಯನ್ನ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ MLA MP ಗಿಂತ ಸೀರಿಯಸ್ ತಗೋ ಯಾಕಂದ್ರೆ ಈ ಸಂಸ್ಥಾ ಸಂಬಂಧ ನಮ್ಮ ಮನೆ ಜೋಡಿನ ಐತಿ ನಮ್ಮ ಹೊರ ಜೋಡಿ ಈ ಸಂಸ್ಥಾ ವ್ಯವಸ್ಥಿತವಾಗಿ ನಮ್ಮ ಕಡೆ ಇದ್ರು ನಮ್ಮ ಮನಿ ಹೊಲ ವ್ಯವಸ್ಥಿತ ಉಳಿತಾವ ಆ ನಿಟ್ಟಿನಾಗಿ ಇವತ್ತು ದಿವಸ 28ನೇ ತಾರೀಕಿನ ದಿವಸ ಇವ ಚುನಾವಣೆ ಜರುಗ್ತಾ ಇದೆ ಮಾನ್ಯ AP ಪಾಟೀಲ್ ನಾವು ಕೂಡಿ ಸ್ವಾಭಿಮಾನಿ ಪೆಣಲ್ ಮಾಡಿದೀವಿ 15 ಜನರನ್ನೆಲ್ಲ ಹಿರಿಯರು ನಿಲ್ಲಿಸಿದೀವಿ ಆ ನಿಟ್ಟಿನಾಗಿ ಇವತ್ತು ದಿವಸ 15 ಜನರಿಗೆ ತಾವು ಪೆನಲ್ ಟು ಪೆನಲ್ ಆ ಬ್ಯಾಲೆಟ್ ಪೇಪರ್ಗಳನ್ನು ಈಗಾಗಲೇ ಇಂಥ ಬ್ಯಾಲೆಟ್ ಪೇಪರ್ಗಳನ್ನ ಕಳಿಸಿಕೊಟ್ಟಿದ್ವಿ ನಾವು ಇಂಥ ಕಾಸ್ಟ್ ಕಳಿಸಿದ್ವು ಇವತ್ತು ಬ್ಯಾಲೆಟ್ ಪೇಪರ್ ಇವನ್ನೆಲ್ಲ ಒಳಗೆ ತಗೊಂಡು ಹೋಗಕ್ಕೆ ನಡೀತೈತಿ ಇವತ್ತು ದಿವಸ ನಿಮ್ಮ ಊರಾಗ 300 ಹೋಟ್ 300 ಹೋಟಿಂದ ಒಂದು ಹೋಟಿಗೆ 12-15 ಹುಡುಗರು 12-15 ಹುಡುಗರು ಆ ಹುಡುಗರಿಗೆ ರೈತರು ಎಲ್ಲರೂ ಕಲ್ತಾವ್ರ ಪ್ರಶ್ನೆ ಇಲ್ಲ ಯಾರು ಕಲಿಲ್ಲ ಅವ್ರು ತಿಳಿಸಿ ಹೇಳ್ಬೇಕು ಒಳಗೆ ಹೋಗುವುದು 6 ಬ್ಯಾಲೆಟ್ ಕೊಡ್ತಾರು 1ನೇ ಬ್ಯಾಲೆಟ್ದಾಗ 9 ಪುರುಷ ಬಂದ್ಕೊಂಡು ಹಾಕ್ಬೇಕು 2ನೇ ಬ್ಯಾಲೆಟ್ದಾಗ 2 ಹೆಣ್ಮಕ್ಳನ್ನ ಹಾಕ್ಬೇಕು 3ನೇ ಬ್ಯಾಲೆಟ್ದಾಗ 1 SC 4ನೇ ಬ್ಯಾಲೆಟ್ದಾಗ 1 ST 5ನೇ ಬ್ಯಾಲೆಟ್ದಾಗ 1 OBC 6ನೇ ಬ್ಯಾಲೆಟ್ದಾಗ 1 OBC ಬ ಈ ರೀತಿ 15 ಮತಗಳನ್ನು ಚಲಾವಣೆ ಮಾಡಬೇಕು ನಾವು ಮತಕ್ಕೆ ಹೋಗುವಾಗ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಈ 2 ಒಂದು ಒಯ್ಯಬೇಕು ಅಲ್ಲಿ ಒಂದು ಮತ್ ಬಂದ್ರಿ ನಾನು ಬಿಡೋರ್ ಒಳಗ ರಮೇಶ್ ಇದ್ದೀನಿ ಮಾಡಕ್ರೆ ಯಾವ ಹೇಳ್ಬೇಡ ಅದಕ್ಕೆ ಅದು ಕಿಶಾಗ ಹಾಕೊಂಡು ಆ ಹುಡುಗರ್ದ ಜವಾಬ್ದಾರಿ ಕಿಶಾಗ ವೋಟರ್ ಐಡಿ ಐತಿಲ್ಲೋ ಆಧಾರ್ ಕಾರ್ಡ್ ಐತಿಲ್ಲೋ ಮತ್ತಿಂತ ಸ್ಲಿಪ್ ಈ ಸ್ಲಿಪ್ ಅವ್ನು ಕಿಶಾಗ ಐತಿಲ್ಲೋ ಇದನ್ನ ಚೆಕ್ ಮಾಡಿ ಹಚ್ಚೋದು ಮತ್ತೆ ಅಲ್ಲಿ ಹೋದ ಕೂಡಲೇ ಆ ಕರೆದು ತೆಗೆದು ಇಡೋದ ಅವು ಎಲ್ಲೆಲ್ಲಿ ಚಿನ್ನದಾವು ಅನುಗ್ರಹ ನಂಬರ್ ಐತಿ ಮತ್ತೆ ಚಿನ್ನೋದು ಅನುಗ್ರಹ ನಂಬರ್ ತಿಂದ್ರೆ ಅನುಗ್ರಹ ನೋಡಿ ನಮ್ಗೆ ಶಿಕ್ಕ ಹಾಕಲ್ಲ ಮತ್ತೆ ಚಿನ್ನ ತಿಂತಾರೆ ಚಿನ್ನ ನೋಡಿ ಶಿಕ್ಕ ಅಂದ್ರೆ ನಿಮ್ಮೆಲ್ಲ ಮತ ಸರಿ ಅಂತ ಮತ್ತೆ ಯಾರಿಗೆ ನದ ಸರಿಯಾಗಿಲ್ಲ ಹೆಣ್ಮಗ ಇರ್ಬೋದು ಗಂಡ್ಮಗ ಇರ್ಬೋದು ನದ ಸರಿಯಾಗಿಲ್ಲ ನಿಮ್ಮ ಮನೆ ಮಗನೋ ಮೊಮ್ಮಗನೋ ಇದು ಕರ್ಕೊಂಬರಿ ಅವ್ನ ಕೈ ಕಳಿಸ್ಕೊಂಡು ಬಟ್ ಅವ್ರಾಗಿರೋರು ಯಾರಿದ್ರು ಅವ್ರಿಗೆ ಬಸ್ ವ್ಯವಸ್ಥೆ ಮಾಡಿ ಹೆಣ್ಮಗ ಇದ್ರೆ ಅವ್ರ ಜೊತೆ ಸೊಸಿನೋ ಮಗಳು ಅವ್ರು ಬಂದು ಕಳಿಸ್ಕೊಳ್ಳೋ ವ್ಯವಸ್ಥೆ ಮಾಡಿ ಆ ನಿಟ್ಟಿನಾಗ ನಾವು ಮತದಾನ ಇದನ್ನ ಅದು ಟ್ರೈನಿಂಗ್ ಮಾಡ್ಬೇಕು ಟ್ರೈನಿಂಗ್ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗೋ ಮುಂದೆ ID ಕಾರ್ಡ ಆಧಾರ್ ಕಾರ್ಡ ಮತ್ತೆ ಸ್ಲಿಪ್ ಅವ್ರ ಕಡೆ ಇದ್ದು ನೋಡು ಕರ್ಕೊಂಡಂತ ಕರ್ಕೊಂಡು ಹೋಗಿ ನಮ್ಮ ಹೋಟಿಗೆ ಈ ಕಡೆ SK ಕಾಲೇಜ್ ಬಂದೆ ಅದು ಮಾಹಿತಿ ಕಳಿಸ್ತೀವಿ ಬೂತ್ ನಂಬರ್ ಎಲ್ಲಿ ಏನೋ ಮಾಹಿತಿ ಕಳಿಸ್ತೀವಿ ಅಲ್ಲಿ SK ಕಾಲೇಜ್ ಬಂದ ಅವ್ರು ಇಳಿಸಿ ಆ ಬೂತಿಗೆ ಕರ್ಕೊಂಡು ಹೋಗಿ ಮತದಾನ ಮಾಡಿಸಿ ತಿರುಗಿ ಊಟ ಮಾಡಿಸಿ ತಿರುಗಿ ಆ ಗಾಡ್ಯಾಗ ಕುಡಿಸ್ಕೊಂಡು ತಿರುಗಿ ತಂದು ಶಿರದಾನ ಬಿಡುವಂತ ಜವಾಬ್ದಾರಿ ಆ ಒಬ್ಬ ಹುಡುಗನ ಇರ್ತೈತಿ 15 ಜನರು ಜಾಯಿನ್ ಮಾಡೋದು ಅವನ ಕೆಲಸ ಇರ್ತೈತಿ ಆ ನಿಟ್ಟಿನಾಗ ಅಲ್ಲಿ ಹುಡುಗರಿಗೆ ಜವಾಬ್ದಾರಿ ಕೊಡ್ರಿ ಹಿರಿಯರು ಮಾರ್ಗದರ್ಶನ ಮಾಡ್ರಿ ಹುಡುಗರು ಮುಂದಿನ ದಿನಮಾನಗಳು ತಯಾರಾಗಬೇಕಾಕೈತಿ ಅವರು ಸಹಿತ ಸರ್ಕಾರ ಮಾರ್ಗದರ್ಶನ ಮಾಡೋ ಮುಖಾಂತರ 300 ಎಲ್ಲ ಮತದಾನ ಮಾಡುವಂತ ನಿಟ್ಟಿನಾಗ ನೋಡ್ರಿ ಮತ್ತೆ ಡೆತ್ ಕೇಸ್ ಮಾಡಿದ್ರೆ ಅವ್ರು ಚೀಟಿ ಕಿಶಾಗ ಇಟ್ಬೇಕು ಅಲ್ಲಿ ಎಲ್ಲಿ ಒಬ್ಬ ಬೂತ್ ಏಜೆಂಟ್ ಅಂತ ಆ ಬೂತ್ ಏಜೆಂಟ್ ಅದ ಕಿಶಾಗ ಶಿರದಾದಾಗ ಡೆತ್ ಅದಾವು ಲಿಸ್ಟ್ ಬೇಕು ಹುಷಾರಿ ಮೇಲೆ 300 ಅಂದ್ರೆ ನಮ್ಮ ಅದ ಮೈದಾ ಬೈದಾಗ ಒಟ್ಟು ನೀವು ಇರ್ಲಿ ಶಿರಡಾನ ಜಗತ್ತಾಳ ಕೂಡಿ ಒಂದು ಬೂತ್ ಹಾಕೈತಿ ಬಹುಶಃ ಇಬ್ರು ಕೂಡಿ 3 ಕೂಡಿ ಒಂದು ಬೂತ್ ಹಾಕೈತಿ
ಆ ಬೂತ್ನ್ಯಾಗ ಮತ್ತೆ ವೋಟರ್ ಲಿಸ್ಟ್ನಾಗ ಬಂದಿರೋ ಅಷ್ಟೇ ವೋಟಿಂಗ್ ಬಂದಿರ್ಕಿಲ್ರಿ ನಾನು ಹಾಕಿದಂಗ ತೆನ್ನೆ ಕಳ್ಸ್ಕೊಡ್ರೆ ವೋಟರ್ ಲಿಸ್ಟ್ನಾಗ ಬಂದಿತ್ತು ನಕ್ಕಿ ವೋಟಿಂಗ ಅವರ ಆಧಾರ್ ಕಾರ್ಡ್ ಐಡಿ ಕಾರ್ಡ್ ತಗೋಬೇಕು ಅವರ ಸ್ಥಿತಿ ತಗೋಬೇಕು ಬಂದ್ ಮತದಾನ ಮಾಡ್ಬೇಕು ಆದ್ರೆ ಮೈಟ್ ಆದದ್ದು ಕರೆಂಟಿ ಶಿಡ 3 ಮಂದಿದಲ್ಲಿ ಪೋಲಿಂಗ್ ಬೂತ್ ಅಂತ ಕಿಶಾಗ ಆ ಚೀಟ್ ಇರಬೇಕು ಯಾವ ನಿಮ್ಗೆ ಡೌಟ್ ಬಂದ್ರೆ ಚೀಟ್ ತಂದ್ರೆ ಇವು ತಿಳ್ಕೊಂಡ್ರೆ ನೀವು ಅಬ್ಜೆಕ್ಷನ್ ಮಾಡ್ಬೇಕು ಯಾಕಂದ್ರೆ ಬೋಗಸ್ ಮತದಾನ ಆಗು ಶಿಕ್ಷಣ ಐತಿ ಅದ್ರ ಸಲುವಾಗಿ ತಮ್ಮ ಕಡೆ ಪರೂರ ಅದ ಬಾಂಬೆ ಬಾಂಬೆ ಕೂಡ ಅದ ಪರಸ್ತಾಟ್ ಇದ್ದಾರ್ದು ಚೀಟ್ ಇರಬೇಕು ಮತ್ತು ಮೈತ್ ಕೇಸದು ಚೀಟ್ ಇರಬೇಕು ಯಾರ ನಿಮ್ಗೆ ಸಂಶಯ ಬಂದ್ರೆ ಇದೇನ್ರಿ ಇದಕ್ಕೆ ಮಾಹಿತಿ ಕೇಸ ನಮ್ಮ ಇಲ್ಲಿ ನೋಡಿದ್ರೆ ಅಬ್ಜೆಕ್ಷನ್ ಮಾಡಬೇಕು ಅದಕ್ಕೆ ಆ ಮಾಹಿತಿ ಕೊಡೋ ಮುಖಾಂತರ ಅವೆಲ್ಲ ಮಾಡಿ ಅಂತ ಮಾತ್ರ ಸದನ ಹೇಳಿ ವಿಶೇಷವಾಗಿ ಮತ ಎಲ್ಲ ನಮ್ಮನದ ಖರೆ ಅವ್ರಿಗೆ ಟ್ರೈನಿಂಗ್ ಕೊಡೋದು ಅವ್ರು ಟ್ರೈನಿಂಗ್ ಕೊಟ್ಟರೆ ಅವೆಲ್ಲ ಮತ ನಮ್ಗೆ ಸರಿ ಬರ್ತಾವ ಆ ನಿಟ್ಟಿನಲ್ಲಿ ತಾವೆಲ್ಲ ಹೋದ ಕೂಡಲೇ 6 ಮತದಾನ ಮಾಡೋದು 6 ಬ್ಯಾಲೆಟ್ ಕೊಡ್ತಾರೆ ಒಂದೊಂದು ಇದಕ್ಕೆ ಹೋಗಿ ಅವ್ನು ಹಾಕಿ ಲಾಸ್ಟ್ ಡಬ್ಬೆಗೆ ಹಾಕಿ ಹೊರಗೆ ಬರೋದು ಅದಕ್ಕೆಲ್ಲ ತಿಳಿಸಿ ಹೇಳ್ತೀನಿ ಟ್ರೈನಿಂಗ್ ಕೊಡ್ರಿ ಅಂತ ಮಾತ್ರ ಹೇಳಿ ಮತ್ತೆ